ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ವೈಖರಿ ಮತ್ತು ಮಹಿಳಾ ಮೀಸಲಾತಿ ಮಸೂದೆಯ ಕುರಿತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಅವರದ್ದು ಕೇವಲ ಗಿಮಿಕ್ ರಾಜಕಾರಣ, ಜನರನ್ನ ದಾರಿ ತಪ್ಪಿಸುವುದು ಅವರ ಮುಖ್ಯ ಉದ್ದೇಶ ಎಂದು ಕಿಡಿಕಾರಿದ್ದಾರೆ. ಮೋದಿ ಅವರ ಆಡಳಿತವನ್ನ ಕಟುವಾಗಿ ಟೀಕಿಸಿದ ಸಚಿವರು, ಮೋದಿ ಅವರಿಗೆ ವಿರೋಧ ಪಕ್ಷಗಳಿಲ್ಲದೆ ಭಾರತ ಬೇಕು, ಹೆಂಡತಿ ಇಲ್ಲದೆ ವಿಲಾಸ ಜೀವನ, ಮಕ್ಕಳಿಲ್ಲದ ಅಂಗಳ, ಪ್ರಶ್ನೆಗಳೇ ಇರದ ಸಂಸತ್ತು ಹಾಗೂ ಸವಾಲುಗಳೇ ಇರದ ಮೀಡಿಯಾ ಇರಬೇಕು ಎನ್ನುವುದೇ ಮೋದಿಯವರ ಅಜೆಂಡಾ. ವಾಸ್ತವ್ಯ ಸತ್ಯಗಳನ್ನ ಮರೆಮಾಚಿ ಜನರ ತಲೆ ಕೆಡಿಸ್ತಾ ಇರೋ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ. ಬಿಜೆಪಿ ಅವರಿಗೆ ಪಾಕಿಸ್ತಾನ, ಮುಸ್ಲಿಂ, ಪುಲ್ವಾಮಾ ದಾಳಿ, ಹಲಾಲ್ ಕಟ್ ಎಂಬ ವಿಷಯಗಳೆಲ್ಲ ಮುಗಿದು ಹೋಗಿದೆ. ಅದಕ್ಕಾಗಿ ಈಗ ಮಹಿಳಾ ಮೀಸಲಾತಿಯನ್ನ ಚುನಾವಣಾ ಗಿಮಿಕ್ ಆಗಿ ತಂದಿದ್ದಾರೆ. 2010ರಲ್ಲಿ ಯುಪಿಎ ಸರ್ಕಾರ ಮೀಸಲಾತಿ ತಂದಾಗ ವಿರೋಧಿಸಿದ್ದೇ ಬಿಜೆಪಿ. ಈಗ ಕ್ಷೇತ್ರ ಮರುವಿಂಗಡಣೆ ಎಂಬ ಸಬೂಬ್ ನೀಡಿ ಮೀಸಲಾತಿಯನ್ನ ದೂರ್ತಾ ಇದ್ದಾರೆ. ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ 51% ಮೀಸಲಾತಿ ನೀಡಿದ್ದು ಕಾಂಗ್ರೆಸ್ ಬಿಜೆಪಿ ಅವರಿಂದ ನಾವು ಪಾಠ ಕಲಿಬೇಕಿಲ್ಲ ಹಾಗೆಂದವರು ಕೇಂದ್ರದ ಯೋಜನೆಗಳನ್ನ ವ್ಯಂಗ್ಯ ಮಾಡಿದ್ದಾರೆ. ಸ್ವಚ್ಛ ಭಾರತದಲ್ಲಿ ಕಸ ನಮ್ಮದು, ಕಸಬರಿಗೆ ನಮ್ಮದು, ಆದ್ರೆ ಯೋಜನೆ ಮೋದಿ ಅವರದ್ದು. ಯೋಗ ದಿನದಲ್ಲಿ ಚಾಪೆ ನಮ್ಮದು, ದೇಹ ನಮ್ಮದು, ಯೋಗ ಮಾಡುವವರು ನಾವು, ಆದ್ರೆ ಹೆಸರು ಮೋದಿ ಅವರದ್ದು. ಬೇಟಿ ಬಚಾವೋದಲ್ಲಿ ಮಗು ನಮ್ಮದು, ರಕ್ಷಣೆ ಮಾಡೋದು ನಾವು. ಹೇಗೆ ಅನುದಾನವಿಲ್ಲದೆ ಯೋಜನೆಗಳು ಮೋದಿ ಸರ್ಕಾರ ನೀಡ್ತಾ ಇದೆ ಎಂದು ಲೇವಡಿ ಮಾಡಿದ್ದು. 25 ಶಾಸಕರು ಸಚಿವ ಸ್ಥಾನಕ್ಕಾಗಿ ಪತ್ರ ಬರೆದವರ ಕುರಿತು ಪ್ರತಿಕ್ರಿಯಿಸಿದ್ದು, ಎಲ್ಲರಿಗೂ ಸಚಿವರಾಗುವ ಆಸೆ ಇರುವುದು ಸಹಜ. ಹಿರಿಯರಾದ ಬಸವರಾಜ ರಾಯರೆಡ್ಡಿ, 3 ಬಾರಿ ಗೆದ್ದ ರಾಘವೇಂದ್ರ ಹಿಟ್ನಾಳ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಈ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ. ಯಾರಿಗೆ ಕೊಟ್ರೆ ನಮಗೆ ಸಂತೋಷವೇ. ಜಮೀರ್ ಅಹಮದ್ ಜೆಡಿಎಸ್ ಸೇರ್ತಾರೆ ಎಂಬ ಸುದ್ದಿಯನ್ನ ಅಲ್ಲಗಳಿದ ಸಚಿವರು, ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಿವೆ, ಅದರ ಹೊರತಾಗಿ ದೊಡ್ಡ ಸಮಸ್ಯೆಗಳಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಕೊಳ್ತು ನಾರ್ತಾ ಇದೆ, ಅದನ್ನ ಮುಚ್ಚಿಕೊಳ್ಳಲು ಅವರು ದೊಡ್ಡ ಶಾಲು ಕೊಟ್ಟಿದ್ದಾರೆ ಎಂದಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 15,000 ಮತಗಳ ಅಂತರದಿಂದ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿಶ್ಚಿತವಾಗ್ಲೂ ಎರಡು ಚುನಾವಣೆ ಗೆಲ್ತೀವಿ. ನಾನು ಬಾಗಲಕೋಟೆ ಒಳಗೆ 4 ದಿವಸ ಇದ್ದೆ. ನಾವು 100ಕ್ಕೆ 100ರಷ್ಟು ಕನಿಷ್ಠ 15,000ಕ್ಕಿಂತ ಹೆಚ್ಚು ಲೀಡ್ನ ಗೆಲ್ತೀವಿ. ಹೌದು, ಜನಗಣತಿ ಒಳಗೆ ಭಾಗಿಯಾಗಿ ಬಿಜೆಪಿ ಹೇಳಿದಂಗೆ ನಾನಂತ ಹೇಳಂಗಿಲ್ಲ. ಬಿಜೆಪಿಯವರು ನಮ್ಮದು ಹಿಂದುಳಿದ ವರ್ಗದ ಇದನ್ನು ಸ್ಟಾರ್ಟ್ ಆದತ್ನ್ಯಾಗ ಒಬ್ಬ ಜವಾಬ್ದಾರಿ ಇದ್ದ ಸ್ಥಾನದಾಗಿದ್ದಂಥ ಸೆಂಟ್ರಲ್ ಮಿನಿಸ್ಟ್ರ್ ಭಾಗಿಯಾಗಬೇಡಿ ಅಂತ ಹೇಳಿದ. ಅಷ್ಟು ಸಣ್ಣತನ ಕಾಂಗ್ರೆಸ್ ಅವ್ರಿಗಿಲ್ಲ. ನಮ್ಮ ದೊಡ್ಡ ಮನಸ್ಸು ಜನಗಣತಿ ಒಳಗೆ ಭಾಗಿಯಾಗಿ ಅಭಿವೃದ್ಧಿಗೆ ಪೂರಕವಾದಂಥ ಗಣತಿ ಆಗುತ್ತೆ. ಇದಕ್ಕೆಲ್ಲರೂ ಭಾಗಿಯಾದ್ರೆ ವಾಸ್ತವ ಸತ್ಯ ಸರ್ಕಾರದೊಳಗೆ ಮಾಹಿತಿ ಇರ್ತೈತೆ. ಎಲ್ಲ ಸಮುದಾಯದವರು ಭಾಗಿಯಾಗಿ, ಎಲ್ಲ ಜನರು ಭಾಗಿಯಾಗಿ ಗಣತಿಯನ್ನು ಯಶಸ್ವಿಗೊಳಿಸೋಣ ಅಂತ ನಾನು ಈಗಾಗಲೇ ಒಂದು ವಿಡಿಯೋ ಕ್ಲಿಪ್ ಮಾಡಿಬಿಟ್ಟಿದ್ದೀನಿ. ಅದು ಯಶಸ್ವಿ ಆಗಲಿ ಅಂತ ನಾನು ಆಶಿಸ್ತೀನಿ. ಸರಿ, ಈಗ ಬಿ ಜೆ ಪಿಯವರಿಗೆ ಪಾಕಿಸ್ತಾನ ಮರ್ತುಬಿಟ್ರ, ಪಾಕಿಸ್ತಾನ ಹೋಯ್ತು, ಮುಸ್ಲಿಂ ಹೋಯ್ತು. ನಿಶ್ಚಿತವಾಗ್ಲೂ ಎರಡು ಚುನಾವಣೆ ಗೆಲ್ತೀವಿ. ನಾನು ಬಾಗಲಕೋಟೆ ಒಳಗೆ 4 ದಿವಸ ಇದ್ದೆ. ನಾವು 100ಕ್ಕೆ 100ರಷ್ಟು ಕನಿಷ್ಠ 15,000ಕ್ಕಿಂತ ಹೆಚ್ಚು ಲೀಡ್ನ ಗೆಲ್ತೀವಿ. ಹೌದು, ಜನಗಣತಿ ಒಳಗೆ ಭಾಗಿಯಾಗಿ ಬಿಜೆಪಿ ಹೇಳಿದಂಗೆ ನಾನಂತ ಹೇಳಂಗಿಲ್ಲ. ಬಿಜೆಪಿಯವರು ನಮ್ಮದು ಹಿಂದುಳಿದ ವರ್ಗದ ಇದನ್ನು ಸ್ಟಾರ್ಟ್ ಆದತ್ನ್ಯಾಗ ಒಬ್ಬ ಜವಾಬ್ದಾರಿ ಇದ್ದ ಸ್ಥಾನದಾಗಿದ್ದಂಥ ಸೆಂಟ್ರಲ್ ಮಿನಿಸ್ಟ್ರ್ ಭಾಗಿಯಾಗಬೇಡಿ ಅಂತ ಹೇಳಿದ. ಅಷ್ಟು ಸಣ್ಣತನ ಕಾಂಗ್ರೆಸ್ ಅವ್ರಿಗಿಲ್ಲ. ನಮ್ಮ ನಿಶ್ಚಿತವಾಗ್ಲೂ ಎರಡು ಚುನಾವಣೆ ಗೆಲ್ತೀವಿ. ನಾನು ಬಾಗಲಕೋಟೆ ಒಳಗೆ 4 ದಿವಸ ಇದ್ದೆ. ನಾವು 100ಕ್ಕೆ 100ರಷ್ಟು ಕನಿಷ್ಠ 15,000ಕ್ಕಿಂತ ಹೆಚ್ಚು ಲೀಡ್ನ ಗೆಲ್ತೀವಿ. ಹೌದು, ನಿಶ್ಚಿತವಾಗ್ಲೂ ಎರಡು